ಅಮ್ಮ ನೀವು ಎಲ್ಲಿದ್ರಿ ವಿಚಾರ ನಿಮ್ಗೆ ಗೊತ್ತಾದಾಗ? ನಾನು ತುಮಕೂರಲ್ಲೇ ಇದ್ದೆ ಸರ್. ತುಮಕೂರಲ್ಲೇ ಇದ್ದೆ ನನಗೆ ಫೋನ್ ಬಂತು, ಅಮ್ಮಂಗೆ ಸೀರಿಯಸ್ ಆಗಿದೆ, ನೀನು ಬಾ, ಈ ಥರ ಕರ್ಕೊಂಡೋಗಬೇಕು ಹಾಸ್ಪಿಟ್ಲಿಗೆ ಅಂತಂದರು. ಕಾರ್ ಮಾಡ್ಕೊಂಡು ಬಾ ನೀನು ಅಂದರು. ನಾನು ಹೇಳಿದೆ, ನಮಗೆ ಗೊತ್ತಿರೋರೇ ಫೋನ್ ಮಾಡಿದ್ರು. ಹೇಳಿದೆ, ನಾನು ಇಲ್ಲೇ ಹಾಸ್ಪಿಟ್ಲ್ ಹತ್ರ ಬರ್ತೀನಿ, ನೀವು ಅವ್ರನ್ನ ಇಲ್ಲಿಗೆ ಕರ್ಕೊಂಬನ್ನಿ ಅಂತ. ಅಂದರೆ ನಿಮ್ಮ ಮಾತಿನ ಅರ್ಥ ಅವ್ರು ಇನ್ನೂ ಆರೋಗ್ಯವಾಗಿದ್ದಾರೆ ಅಂತಲೇ? ಅಲ್ಲ, ಅವರು ನನಗೆ ಡೈರೆಕ್ಟ್ ವಿಷಯ ತಿಳಿಸ್ಬಾರ್ದು, ಇನ್ನು ನನಗೇನು ಎಫೆಕ್ಟ್ ಆಗುತ್ತೆ, ನಾನು ಒಬ್ಬಳೇ ಇದ್ದೀನಿ ಹಾಗಂತ ಅವ್ರು ಆ ಥರ ಯೋಚನೆ ಮಾಡಿ ನನಗೆ ಫೋನ್ ಮಾಡಿದ್ರು. ನಾನು ಹೇಳಿದೆ, ನೀವು ಇಲ್ಲೇ ಬನ್ನಿ, ಅಮ್ಮನ ಕರ್ಕೊಂಡು ಬನ್ನಿ, ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಹೇಳಿದೆ. ಆಮೇಲೆ ಇಲ್ಲ, ನಾನೇ ಬರ್ತೀನಿರು ನಿನ್ನನ್ನು ಕರ್ಕೊಂಬರೋಕ್ಕೆ ಅಂತ ಹೇಳಿದ್ರು. ಸರಿ, ಆಮೇಲೆ ನನಗೆ ಮನಸ್ಸು ತಡೀಲಿಲ್ಲ. ಪುನಃ ನಾನು ಫೋನ್ ಮಾಡ್ತಾನೇ ಇದ್ದೆ, ಏನಾಗಿದೆ ಕರೆಕ್ಟಾಗಿ ಹೇಳಿ, ಅದು ಯಾವ ಥರ ಇದ್ದರೂ ನಾನು ತೊಗೋತೀನಿ, ನೀವು ಹೇಳಿ ಅಂತ. ಆಗ ಈ ಥರ ಹೇಳಿದ್ರು. ನಿಮ್ಮ ತಾಯಿ ಯಾವ ರೀತಿ ವ್ಯಕ್ತಿ, ಮಹಿಳೆ? ತುಂಬ ಅಂದರೆ ತುಂಬ ಒಳ್ಳೆಯವರು ಸರ್. ಯಾರಿಗೂ ಒಂದು ಕೆಟ್ಟದ್ದು ಮಾಡಿದವರಲ್ಲ ಅವರು. ಮನಸ್ಸಲ್ಲಿ ಸಹ ಕೆಟ್ಟದ್ದು ಬಯಸ್ತಾ ಇರಲಿಲ್ಲ. ದೇವತೆ ಅಂತ ತಾಯಿ ನಮ್ಮಮ್ಮ. ನಿಮ್ಮ ತಂದೆ ತಿರ್ಕೊಂಡು ಎಷ್ಟು ಕಾಲ ಆಗಿತ್ತು? 3 ವರ್ಷ ಆಗಿತ್ತು ಸರ್. ಅವರು ಹೇಗೆ ಡೆತ್ ಆದ್ರಮ್ಮ? ಅವರು ಏಜ್ ಆಗಿತ್ತು, ಮಂಚದಿಂದ ಬಿದ್ದಿದ್ರು. ಸುಮಾರು ಒಂದು 3 ನಾನೇ ನೆಲಮಂಗ್ಲದ ಹತ್ರ ಕರ್ಕೊಂಡೋಗಿ ಪಟ್ಟೆಲ್ಲ ಹಾಕಿಸ್ಕೊಂಬಂದಿದ್ದೆ. ಸ್ವಲ್ಪ ಚೇತರಿಸ್ಕೊಂಡಿದ್ರು, ಆಮೇಲೆ ಪುನಃ ಬಿದ್ದರು, ಮತ್ತು ಅದರಲ್ಲೇ ಹೋದ್ರು ಅವ್ರು ಮತ್ತೆ ಅವ್ರು ಏನು ಕೆಲಸ ಮಾಡ್ತಾ ಇದ್ರು? ಎಲ್ಲ ರೈತರೇ ಸರ್. ಏನು ಹೆಸರಿತ್ತು ನಿಮ್ಮ ತಂದೆಯವ್ರದ್ದು? ಮುದ್ದಬಸಪ್ಪ ಅಂತ. ಈ ಊರು ನಿಮ್ಮದು ಸ್ವಂತ ಊರೇನಾ? ದಾಸಲಗುಂಟೆ. ನಮ್ಮದು ಹುಟ್ಟಿ ಬೆಳೆದಿದ್ದೆಲ್ಲ ನಾವು ದಾಸಲಗುಂಟೆಯಲ್ಲಿ. ನೀವು ಮದುವೆಯಾಗಿ ಇಲ್ಲಿ ಬಂದು ಎಷ್ಟು ವರ್ಷ ಆಯಿತು? ನಾವು ಸಂಕೆಯಲ್ಲಿ ನನಗೆ ಕೊಟ್ಟಿದ್ದು. ಸಂಕೆಯಲ್ಲಿ ನಾನು 11 ವರ್ಷ ಇದ್ದೆ. ಅದಾದಮೇಲೆ ನನ್ನ ಮಗನ ವಿದ್ಯಾಭ್ಯಾಸಕ್ಕೆ ಅಂತ ಊರು ಬಿಟ್ಟು ನಾವು ಇಲ್ಲಿ ಬಂದ್ವಿ, ತುಮಕೂರಿಗೆ ಬಂದ್ವಿ. ಬಟ್ ಏನಕ್ಕಾಗಿದೆ ಅಂತ ಹೇಳಿ ನಿಮ್ಗೆ ಏನಾದರೂ ಡೌಟ್ ಇದೆ? ಯಾಕಂದರೆ ನಿಮ್ಮ ತಾಯಿ ಯಾರ ವಿಚಾರಕ್ಕೂ ಹೋದವರು? ಯಾರ ಹತ್ರ ಮಾತಾಡೋದು ಅಂದರೆ ಕೆಟ್ಟದ್ದಾಗಿ ಯಾರ ಹತ್ರ ನಡ್ಕೊಳೋದಾಗಲಿ, ಕೆಟ್ಟದಾಗಿ ಒಬ್ರಿಗೆ ಬೈಯೋದಾಗಲಿ ಎಂಥದ್ದು ಇಲ್ಲ. ಅವ್ರಾಯ್ತು, ಅವ್ರ ಕೆಲಸ ಆಯಿತು ಸರ್, ಆ ಥರ ಇದ್ದವ್ರು ಅವರು. ಅವ್ರ ಕೊರಳಲ್ಲೊಂದು ಚೈನು, ಅಂದರೆ ಗುಂಡು ಪೋಣಿಸ್ಕೊಂಡು ಹಾಕಿರೋ ಒಂದು ಚೈನು, 2 ಓಲೆಗೋಸ್ಕರ ಈ ಥರ ಮಾಡಿಟ್ಟಿದ್ದಾರೆ ಸರ್. ಅಲ್ಲ, ಅಷ್ಟು ವಿಚಿತ್ರವಾಗಿ ಮಾಡಿದ್ದಾರೆ ಅಂದರೆ ನೀವು ನೋಡಿದೆ ಅಮ್ಮನ, ಆದರೆ ಅಲ್ಲಿ ಹತ್ರ ಬಿಟ್ಕೊಂಡಿರಲಿಲ್ಲ. ಇಲ್ಲಿ ನೋಡೋದು ಕೈ ಕಾಲೆಲ್ಲ ಇದು ಮಾಡಿಬಿಟ್ಟು ಗಾಯ ಮಾಡಿದ್ದಾರೆ ಸರ್, ಹೊಡೆದೇನೋ ಮಾಡಿದ್ದಾರೆ, ಕೈಗೆಲ್ಲ ಕಟ್ಟಾಕ್ಬಿಟ್ಟಿದ್ದಾರೆ ಅಂತ. ಅಷ್ಟು ಮನಸ್ಥಿತಿ ಯಾಕೆ ನಿಮ್ಮ ತಾಯಿ ಮೇಲೆ? ಗೊತ್ತಿಲ್ಲ ಸರ್. ಅದೇ ಮೇಯ್ನ್ ಇದೇನು ನೋಡಿದಾಗ ಏನು ಅನಿಸುತ್ತೆ, ಅವ್ರಿಗೆ ಚಿನ್ನ ಬೇಕಿತ್ತು ಅಷ್ಟೇ. ಅವ್ರ ಮನಸ್ಸು ತಾಯಿನ ನೋಡಿಲ್ಲ, ಅವರು ಚಿನ್ನ. ಒಬ್ಬ ವೃದ್ಧೆನ ಚಿನ್ನ ಕಿತ್ಕೊಳ್ಳೋಕ್ಕೆ ಅಷ್ಟು ಈಸಿಯಾಗಿ ಕಿತ್ಕೋಬೋದು, ಬಟ್ ಅಷ್ಟು ಕ್ರೂರತೆ ಯಾಕೆ ಗೊತ್ತಿಲ್ಲ ಸರ್. ಬೇರೆ ಏನು ಕಾರಣ ಏನಾದರೂ ನಿಮ್ಗೆ ಅನಿಸುತ್ತೆ? ಇಲ್ಲ ಸರ್, ಹೇಳ್ಬೇಕು ಅಂದರೆ ಅವ್ರು ಯಾರ ಹತ್ರ ದ್ವೇಷನೇ ಇಲ್ಲ. ಸರಿ.